ರಮಾಕಾಂತಣ್ಣ, ಪಾರ್ಟಿ ಇನ್ನು ಶುರುವಾಗಿಲ್ಲ ಅಂತ ಅನ್ಸುತ್ತೆ. ಅಯ್ಯೋ, ಎಲ್ಲ ರೆಡಿ ಆಗಿದೆ, ನಿಮಗೋಸ್ಕರ ಕಾಯ್ತಾ ಇರೋದು ಅಷ್ಟೇ. ಅಲ್ಲ, ಆವಾಗ್ಲಿಂದ ಇಲ್ಲೇ ನಿಲ್ಸ್ಕೊಂಡ್ ಮಾತಾಡ್ತಿದ್ದೀರಲ್ಲ, ಅದಕ್ಕೆ ಡೌಟ್ ಬಂದ್ ಕೇಳ್ದೆ ಅಷ್ಟೇ. ನಿಮ್ಮನ್ನ ಒಳಗಡೆ ಕರ್ಕೋಬೇಕು ಅನ್ನೋ ಪ್ರಜ್ಞೆ ನನಗಿದೆ, ಆದ್ರೂ ಯಾಕೆ ಒಳಗಡೆ ಕರ್ಕೊಂಡಿಲ್ಲ ಗೊತ್ತಾಗ್ಲಿಲ್ವಾ? ಅಯ್ಯ, ಈ ಪಾರ್ಟಿಗೆ ಬರಬೇಕು ಅಂತಂದ್ರೆ ಒಂದು ನಿಯಮ ಹೀಗಿದೆ, ಷರತ್ ಹಾಕಿದ್ನಲ್ಲ ನಾನು. ನಿಯಮನ? ಏನಪ್ಪಾ ಅದು? ಅಯ್ಯ, ಮನೆ ಕೀ 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 ಅಲ್ಲ, ಪಾರ್ಟಿಗೆ ಬರ್ಬೇಕಾದ್ರೆ ಆದಿತ್ಯನ ಮದುವೆ ಆಗೋ ಹುಡುಗಿ ಅನುಷ್ಕಾ ಬರ್ಬೇಕು ಅಂತ ನಾನು ಷರತ್ ಹಾಕಿರ್ಲಿಲ್ವಾ? ರಮಕ, ಅನುಷ್ಕನಿಗೆ ಫೋನ್ ಮಾಡಿದ್ದೆ, ಹೊರಗಡೆ ಇದ್ದಾಳಂತೆ, ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತೀನಿ ಅಂತ ಹೇಳಿದ್ಲು. ಹಾಗಾದ್ರೆ ಸರಿ, ಒಳ್ಳೇದಾಯ್ತು ಬಿಡಿ. ನಮ್ಮ ಅನುಷ್ಕಾ ಬರೋದು ಲೇಟ್ ಆಗುತ್ತೆ ಅಂದ್ರೆ ಒಳ್ಳೇದಾಯ್ತಾ? ಅಯ್ಯೋ ರಘು, ಅದನ್ನೆಲ್ಲ ಬಿಟ್ಟಾಗ ಆಮೇಲೆ ಹೇಳ್ತೀನಿ. ಪಾರ್ಟಿ ಬನ್ನಿ ಬನ್ನಿ. ಅಖಿಲಾಂಡೇಶ್ವರಿ ಅವರೇ, ಈ ಹುಡುಗಿ ಯಾರು ಅಂತ ಗೊತ್ತಾಗ್ಲಿಲ್ಲ. ಇವಳು ನನ್ ಮಗಳು, ನೋಡಕ್ ನನ್ ತರಾನೇ ಇದ್ದಾಳಲ್ಲ. ಇವಳ ಹೆಸರು ಸೌಜನ್ಯ ಅಂತ. ಹಲೋ ಆಂಟಿ. ಹಲೋ ಬಾಮ್ಮ, ಬನ್ನಿ. ಬನ್ನಿ ಬನ್ನಿ. ಕಿಲ, ಬನ್ನಿ ಬನ್ನಿ ಬೇಗ. ಅಯ್ಯಯ್ಯ ಮೈತ್ರಿ, ಬೇಗ ಕರ್ಕೊಂಬಾಡಿ. ಓಹೋ, ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಅಂತೂ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ಯಪ್ಪ. ಇದ್ರಲ್ಲಿ ನಂದೇನು ಇಲ್ಲ, ನಮ್ಮ ಮೈತ್ರಿ ಅವರದ್ದು ಹೀಗಾಗ್ಬೇಕು ಹಾಗಾಗ್ಬೇಕು ಅಂತ ಖುದ್ದಾಗಿ ನಿಂತು ವ್ಯವಸ್ಥೆ ಮಾಡಿರೋದು. ನಾನೇನಿದ್ರು ದುಡ್ಡು ಕೊಟ್ಟಿರೋದು ಅಷ್ಟೇ. ಅಂತೂ ಎಲ್ಲರ ಮುಂದೆ ನನ್ನನ್ನು ಹೊಗಳಿದ್ರಲ್ಲ. ಅಯ್ಯೋ, ಎಲ್ಲರ ಮುಂದೆ ಹೆಂಡ್ತಿನ ಬಯ್ಯೋ ಗಂಡ ಎಲ್ಲರ ಮುಂದೆ ಹೋಗಲೇಬೇಕು ಅಂದ್ರೆ ಎಲ್ರ ಮುಂದೆ ಬಯೋದು ಉಂಟಾ? ಅಷ್ಟೊಂದು ಧೈರ್ಯ ನನಗೆ ಎಲ್ಲಿಂದ ಬರಬೇಕು? ಅಷ್ಟು ಭಯ ಇದೆಯಲ್ಲ. ಸರಿ, ಮೈತ್ರಿ ನಿಮ್ ಜೊತೆ ಇರ್ತಾಳೆ. ನಾನು ಮುಂದಿನ ಕಾರ್ಯಕ್ರಮ ಏನೇನು ಯಾವ ರೀತಿ ವ್ಯವಸ್ಥೆ ಮಾಡಿದ್ರಂತ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಬೇಜಾರಿಲ್ಲ ತಾನೆ? ಏನು ಬೇಜಾರಿಲ್ಲ, ಧಾರಾಳವಾಗಿ ಹೋಗು. ಏನಕ್ಕೂ ತೊಂದರೆ ಮಾಡ್ಕೋಬಾರ್ದು. ಫಸ್ಟ್ ಕ್ಲಾಸ್. ಅಮ್ಮಂಗೆ ಜ್ಯೂಸ್ ಬೇಡ, ಅವ್ರ ಈ ಜ್ಯೂಸ್ ಕುಡಿಯಲ್ಲ. ಇದು ಬೇರೆ ಫಿಲಪ್ ತಂದ್ಕೊಡ್ಲಾ ಮೇಡಮ್? ಪರವಾಗಿಲ್ಲ, ನಾನೇ ತಗೊಂಬಂದ್ ಕೊಡ್ತೀನಿ. ಸರಿ ಮೇಡಮ್. ಅಖಿಲ, ನಿನ್ನ ಆರೋಗ್ಯದ ಬಗ್ಗೆ ಅವಳು ಎಷ್ಟು ಕಾಳಜಿ ವಹಿಸ್ತಾಳೆ. ಊಟ ತಿಂಡಿ ವಿಷಯದಲ್ಲಿ ನಿನ್ನನ್ ಬೇಕಾದ್ರೆ ಕನ್ವಿನ್ಸ್ ಮಾಡಬಹುದು, ಆದ್ರೆ ಈ ಹುಡುಗಿನ್ ಮಾತ್ರ ಕನ್ವಿನ್ಸ್ ಮಾಡಕ್ ಆಗಲ್ಲ ನೋಡು. ನಮ್ ಪಾರ್ವತಿನೇ ಹಾಗೆ. ಅವಳು ನಮ್ ಮನೆ ಕೆಲ್ಸದವಳಾದ್ರೂ ನಾವ್ ಯಾರು ಯಾವತ್ತೂ ಅವಳನ್ನ ಕೆಲ್ಸದವಳ ತರ ನೋಡಿಲ್ಲ, ನೋಡೋದೂ ಇಲ್ಲ. ಕತ್ತಲು ಆವರಿಸಿದಾಗ ನಮ್ ಮನೆಗೆ ಬೆಳಕನ್ನ ತಂದೋಳವಳು. ಭಯ ಆದಾಗ ಧೈರ್ಯ ಕೊಡ್ತಾಳೆ, ಕಷ್ಟ ಅನ್ನಿಸ್ದಾಗೆಲ್ಲ ಖುಷಿನ ಹಂಚ್ತಾಳೆ. ಅರಸನ ಕೋಟೆಗೆ ಪಾರ್ವತಿ ಮಾಡಿರೋ ಉಪಕಾರನ ನಾವ್ಯಾರು ಯಾವತ್ತೂ ಮರೆಯೋಕೆ ಸಾಧ್ಯ ಇಲ್ಲ. ನಮ್ ಪಾರ್ವತಿ ಒಂಥರ ವಿಶೇಷ. ಇಂಥ ಹುಡುಗಿನ ನಾನೆಲ್ಲೂ ನೋಡೇ ಇಲ್ಲ. ನಿಜವಾಗ್ಲೂ ನೀ ಹೇಳ್ದಂಗೆ ಅವಳು ವಿಶೇಷನೇ. ಇವಳು ವಿಶೇಷ ಅಲ್ಲ, ಬರೀ ವಿಷ. ಏನೇ ಅದು ಗುಣಗ್ತಾ ಇದೆಯಾ? ಏನಿಲ್ಲ ರೀ, ಜ್ಯೂಸ್ ತುಂಬಾ ವಿಶೇಷವಾಗಿದೆ ಅಂತ ಹೇಳ್ತಾ ಇದ್ದೆ. ಏನಿದೆ ಅಮ್ಮೋ, ಜ್ಯೂಸ್ ಎಲ್ಲ ಕಣೆ, ವೆಲ್ಕಮ್ ಡ್ರಿಂಕ್ ಅಂತಾರೆ. ಅದ್ ನನಗೂ ಗೊತ್ತು, ನೀವು ಸುಮ್ನೆ ಕುಡೀರಿ. ಅದಕ್ಕೆ ಇಷ್ಟೊಂದು ಹುಡ್ಕೋತಿಯ, ಕುಡಿ. ಅಮ್ಮ, ಜ್ಯೂಸ್ ಎಲ್ಲಿದೆ ಅಂತ ಹೇಳ್ತೀರಾ? ನಾನೇ ಹೋಗಿ ತಗೊಂಬಂದ್ ಅಮ್ಮಂಗ್ ಕೊಡ್ತೀನಿ. ಮೇಡಮ್ಮ ಪಾರ್ವತಿ, ಈಗ ಕೇಕ್ ಕಟ್ ಮಾಡೋ ಸಮಯ ಹತ್ರ ಬರ್ತಿದ್ಯಲ್ಲ, ನಾನು ಆಮೇಲೆ ತಗೋತೀನಿ, ಈಗೇನು ಬೇಡ. ಸರಿಮ್ಮ.
ವೆರಿ ಹ್ಯಾಪಿ ಬರ್ತ್ಡೇ ಟು ಯು ಮಾಮ್. Happy birthday to you. Happy birthday to you. Happy birthday to my dear mom. Happy birthday to ಅಂತ ಆ ಅಖಿಲಾಂಡೇಶ್ವರಿ ಇನ್ವೈಟ್ ಮಾಡಿದಳೆ ಅಂದ್ಯಲ್ಲ, ಸೊ ಮೊದ್ಲು ಅಲ್ಲಿಗ್ ಹೋಗಿ ಪಾರ್ಟಿ ಅಟೆಂಡ್ ಮಾಡು. ಮಾಮ್, ನಿಮ್ ಬರ್ತ್ಡೇಗಿಂತ ದೊಡ್ಡ ಪಾರ್ಟಿ ನಂಗ್ ಬೇಡ. ನಂಗ್ ಅವ್ರ ಜೊತೆ ಅಲ್ಲಿಗೆ ಹೋಗಕ್ ಇಷ್ಟ ಇಲ್ಲ. ಓ ಬೇಬಿ, ನೀನ್ ಅವ್ರ ಜೊತೆ ಇವತ್ತಿನ ಪಾರ್ಟಿಗ್ ಹೋಗ್ಬೇಕು ಅಂತಾನೆ ನಿನ್ನ ಇಲ್ಲಿಗೆ ಬರ್ಬೇಡ ಅಂದಿದ್ದು, ಅರ್ಥ ಆಯ್ತಾ? ಸರಿ ಮಾಮ್. ಏನ್ ಗಿಫ್ಟ್ ಬೇಕು ಅಂತ ಕೇಳು, ನೀನಿರೋ ಜಾಗಕ್ಕೆ ಕಳಿಸ್ಕೊಡ್ತೀನಿ. ನಂಗೇನು ಬೇಡ ಮಾಮ್. ಲಾಸ್ಟ್ ಇಯರ್ ಬರ್ತ್ಡೇಗೆ ನೀವು ಕೊಟ್ಟಿದ್ ಗಿಫ್ಟ್ ನ ನಾನ್ ಜೋಪಾನವಾಗಿ ಇಟ್ಕೊಂಡಿದ್ದೀನಿ. ಇವತ್ತು ಪಾರ್ಟಿಗೆ ಅದನ್ನೇ ಹಾಕೋತೀನಿ. ಓ, ಆ ಗಿಫ್ಟ್ ನ ಇನ್ನೂ ಇಟ್ಕೊಂಡಿದ್ಯಾ ಬೇಬಿ? ಈ ಬ್ರೇಸ್ಲೆಟ್ ನಲ್ಲಿರೋ ಎ ಸಿಂಬಲ್ ನಲ್ಲಿ ನಮ್ಮಿಬ್ಬರ ಹೆಸರು ಇದೆ. ಸೊ ಇದನ್ನ ಹಾಕೊಂಡಾಗ್ಲೆಲ್ಲ ನೀವು ನನ್ನ ಜೊತೆಲೇ ಇದ್ದೀರಾ ಅನ್ನೋ ಫೀಲ್ ಆಗುತ್ತೆ. ವಿತ್ ಯೋರ್ ಪರ್ಮಿಷನ್ ಇವತ್ತು ಮತ್ತೆ ಈ ಬ್ರೇಸ್ಲೆಟ್ ನ ಹಾಕೋತೀನಿ. ಓಕೆ ಬೇಬಿ, ಖಂಡಿತ ಹಾಕೋಬಹುದು. ಅದು ನನ್ನ ಪ್ರೀತಿಯ ಕಾಣಿಕೆ. ಜೋಪಾನವಾಗಿಟ್ಕೋ. ಡೆಫಿನೆಟ್ಲಿ ಮಾಮ್. ಸ್ನೇಹಿತರೆ, ಎಲ್ಲರಿಗೂ ಈ ಹೊಸ ವರ್ಷದ ಆಚರಣೆಯ ಸಡಗರ ಸಂಭ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಜೋರ ಚಪ್ಪಾಳೆ. ಈ ಹೊಸ ವರ್ಷದ ಆಚರಣೆ ನಮ್ಮ ಸಂಸ್ಕೃತಿ ಅಲ್ಲ, ಇದು ಪಾಶ್ಚಿಮಾತ್ಯ ದೇಶ. ಆದ್ರೂ ನಮ್ಗೆ ಗೊತ್ತಿಲ್ಲದೇನೆ ನಾವು ಅದಕ್ಕೆ ಅಂಟ್ಕೊಂಡಿದ್ದೀವಿ. ಕಾರಣ ಈ ಹೊಸ ವರ್ಷ ಅನ್ನೋ ಹೆಸರಲ್ಲಿ ತುಂಬಿರುವ ಹರುಷ. ನಮ್ಮ ಜೀವನದಲ್ಲಿ ನಡೆದಂತಹ ಕಹಿ ಘಟನೆಗಳನ್ನ ಮರೆತು ಸಿಹಿ ಘಟನೆಗಳಿಗೆ ಸ್ವಾಗತವನ್ನ ಮಾಡುತ್ತಾ ನಮ್ಮ ಜೀವನದಲ್ಲಿ ಮಾಡದಂತ ತಪ್ಪುಗಳನ್ನ ಪುನರಾವರ್ತನೆಯಾಗದಂತೆ ಎಚ್ಚರಿಕೆಯಿಂದ ಹೆಜ್ಜೆ ಇಡೋಣ. ಎಲ್ಲರೂ ಒಟ್ಟಿಗೆ ಸೇರಿ ಈ ಹರುಷದ ಹೊಸ ವರ್ಷವನ್ನ ಸ್ವಾಗತಿಸೋಣ. ಜೋರ ಚಪ್ಪಾಳೆ. ಏನ್ ಡಲ್ ಆಗೋದು? ಜೋರಾಗಿ ಹೊಡಿರಿ. ಈ ಸಂದರ್ಭದಲ್ಲಿ ನಾನು ಹೊಸ ವರ್ಷದ ಆಚರಣೆಗೆ ಕರೆ ಕೊಟ್ಟಾಗ ತುಂಬಾ ಪ್ರೀತಿಯಿಂದ ಆಗಮಿಸಿರುವಂತಹ ನನ್ನ ಆತ್ಮೀಯರಾದ ಅಖಿಲಾಂಡೇಶ್ವರಿ ಅವರು ಮತ್ತು ರಘು ಅವರು, ಹಾಗೇನೆ ಅವರ ಕುಟುಂಬದವರು ಎಲ್ಲರಿಗೂ ಹೃತ್ಪೂರ್ವಕವಾದಂತ ಸ್ವಾಗತ, ಸುಸ್ವಾಗತ. ಈ ಸಂದರ್ಭದಲ್ಲಿ ನಾನು ಅಖಿಲಾಂಡೇಶ್ವರರ ಬಗ್ಗೆ 4 ಮಾತು ಹೇಳಿದೆ. ಮನುಷ್ಯ ಅಂತಂದ್ರೆ ಸ್ನೇಹಜೀವಿ.
ಆದ್ರೆ ಈಗಿನ ಕಾಲದಲ್ಲಿ ಅವನ ಮನಸ್ಸಿನಲ್ಲಿ ಸ್ನೇಹದ ಬದಲಾಗಿ ವೈರತ್ವ, ಅಸೂಯೆ, ಸ್ವಾರ್ಥ ತುಂಬಿ ತುಳುಕ್ತಾ ಇದ್ದಾರೆ. ಯಾರಾದ್ರೂ ಒಬ್ಬನು ಬೆಳಿತಾನೆ ಅಂತಂದ್ರೆ ಕಾಲೆಳೆಯವರೇ ಅದೆಷ್ಟೋ ಜನ. ಈ ಮಾತನ್ನ ಈ ಸಂದರ್ಭದಲ್ಲಿ ನಾನು ಯಾಕೆ ಆಡ್ತಾ ಇದ್ದೀನಿ ಅಂತಂದ್ರೆ, ನನ್ನ ಕಷ್ಟದ ದಿನಗಳಲ್ಲಿ ನಾನು ನನ್ನ ಜೀವನದಲ್ಲಿ ಭರವಸೆಗಳನ್ನ ಕಳೆದುಕೊಂಡಂತ ಸಮಯದಲ್ಲಿ, ಇಲ್ಲ ರಮಾಕಾಂತ ನೀನು ಬೆಳಿಬೇಕು, ಈ ಸಮಾಜದಲ್ಲಿ ಒಬ್ಬ ದೊಡ್ಡ ವ್ಯಕ್ತಿಯಾಗಿ ನಿಲ್ಲಬೇಕು, ಈ ಸಮಾಜಕ್ಕೆ ನೀನು 4-6 ಜನಕ್ಕೆ ಸಹಾಯ ಮಾಡಬೇಕು ಅಂತ ಧೈರ್ಯ ಹೇಳಿ ಬೆನ್ನೆಲುಬಾಗಿ ನಿಂತು ಒಂದು ಕಾಲದಲ್ಲಿ ನನಗೆ ಸಹಾಯ ಮಾಡಿ ಇವತ್ತು ನಾನು ಈ ಮಟ್ಟಕ್ಕೆ ಎದ್ದು ನಿಂತಿದ್ದೀನಿ ಅಂತಂದ್ರೆ ಅದಕ್ಕೆ ನನ್ನ ಆತ್ಮೀಯರು, ಬಂಧು ಹಾಗೂ ನನ್ನ ಒಡ ಹುಟ್ಟಿದವರ ತರ ಇರುವಂತ ಅಖಿಲ ಮತ್ತು ರಘು ಜೋರ ಚಪ್ಪಾಳೆ. ಸ್ನೇಹಿತರೆ, ಸ್ನೇಹ ಅಂದ್ರೆ ಸಹಾಯ, ಸಾಂತ್ವನ, ಸನ್ಮಾನ, ಅದೊಂದು ಪವಿತ್ರವಾದಂತ ಬಂಧ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದನ್ನ ನಾವು ರಘು ಮತ್ತು ಅಖಿಲ ಅವರಿಂದ ಕಲಿಬೇಕು. ನನ್ನ ಜೀವನದಲ್ಲಿ ಇವತ್ತು ನಾನು ಏನಿದ್ದೀನೋ, ಏನು ಸಾಧಿಸಿದಿನೋ, ಏನು ಹೆಸರು ಮಾಡಿದಿನೋ, ಗಳಿಸಿದಿನೋ ಅದಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಕಾರಣ ರಘು ಮತ್ತೆ ಅಖಿಲ ಅವರು. ಹಾಗೇನೆ ಅಖಿಲ ಅವರೇ, ನಿಮ್ಮ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕಡಿಮೆ ಸಾಲದು. ಆದ್ರೆ ನಿಮ್ಮನ್ನ ಹೊಗಳಿದ್ದಕ್ಕೆ ದಯವಿಟ್ಟು ನನ್ನ ಬೈಬಾರ್ದು. ಒಂದು ಕೈಯಲ್ಲಿ ಕೊಟ್ಟಿದ್ದು ಇನ್ನೊಂದು ಕೈಗೆ ಗೊತ್ತಾಗಬಾರದು, ಎಲ್ಲರ ಎದುರಿಗೆ ನನ್ನನ್ನು ಹೊಗಳಬಾರದು. ಇದು ಅಖಿಲಾಂಡೇಶ್ವರಿ ಅವರ ನಿಯಮ. ಆದ್ರೆ ಇವತ್ತು ನಾನು ಆ ನಿಯಮನ ಮುರಿದಿದ್ದೀನಿ. ದಯವಿಟ್ಟು ಅಖಿಲ ಅವರೇ ನನ್ನನ್ನ ಕ್ಷಮಿಸಬೇಕು. ಹಾಗೇನೆ ಈ ಸಂದರ್ಭದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಹೊಸ ವರ್ಷನ ನಾವು ಆಚರಣೆ ಮಾಡೋಣ, ಬರಮಾಡ್ಕೊಳ್ಳೋಣ. ದಯವಿಟ್ಟು ಅಖಿಲ ಅವರು, ರಘು ಅವರು ಮತ್ತೆ ಅವರ ಕುಟುಂಬದವರು ಬರಬೇಕು. ಕಳಕಳಿಯ ವಿನಂತಿ, ಪ್ರಾರ್ಥನೆ. ಬನ್ನಿ ಬನ್ನಿ ಬನ್ನಿ. ನಿಮ್ ಬರ್ತ್ಡೇನಾದ್ರೂ ಆಗ್ಲಿ, ನನ್ ಬರ್ತ್ಡೇನಾದ್ರೂ ಆಗ್ಲಿ, ಪ್ರತಿ ಸಲ ನೀವೇ ಗಿಫ್ಟ್ ಕೊಡಿಸ್ತೀರಾ. ಈ ಸಲನಾದ್ರೂ ನಾನ್ ನಿಮಗೆ ಗಿಫ್ಟ್ ಕೊಡಿಸ್ತೀನಿ. ಏನ್ ಬೇಕು ಕೇಳಿ ಮಾಮ್. ಅಖಿಲಾಂಡೇಶ್ವರಿ ಹೆಣ ಬೀಳ್ಬೇಕು. ಯಾಕೆ ಬೇಬಿ ಸೈಲೆಂಟ್ ಆದೆ? ನಾನ್ ಹೇಳಿದ ಕೆಲಸ ನಿನ್ನಿಂದ ಮಾಡೋಕ್ಕಾಗಲ್ವಾ? ಖಂಡಿತ ಮಾಡ್ತೀನಿ ಮಾಮ್. ನಿಮ್ಗೋಸ್ಕರ ಆ ಅಖಿಲಾಂಡೇಶ್ವರಿನ ಗ್ಯಾರಂಟಿ ಕೊಲೆ ಮಾಡ್ತೀನಿ. ಹೇಳಿ ಮಾಮ್, ಯಾವತ್ ಬೇಕು ನಿಮಗೆ ಅವಳ ಹೆಣ? ಯಾಕೆ ಮಾಮ್ ನಗ್ತಾ ಇದ್ದೀರಾ? ಏನಿಲ್ಲ ಬೇಬಿ, ನಿನ್ನ ಸಾಮರ್ಥ್ಯದ ಮೇಲೆ ನನಗ್ ನಂಬಿಕೆ ಇದೆ. ಆದ್ರೆ ಅದೀಗ್ಲೂ ಕುಂದಿಲ್ವಲ್ಲ ಅಂತ ಪರೀಕ್ಷೆ ಮಾಡಿದೆ ಅಷ್ಟೇ. ಆದ್ರೆ ಸದ್ಯ ನಮ್ ಮುಂದೆ ಇರೋ ಟಾರ್ಗೆಟ್ ಅಖಿಲಾಂಡೇಶ್ವರಿಯ ಕೊಲೆ ಮಾಡೋದಲ್ಲ, ಆ ಅಖಿಲಾಂಡೇಶ್ವರಿಯ ಮಾನ ಮರ್ಯಾದೆ ಎಲ್ರ ಮುಂದೆ ಹರಾಜಾಗ್ಬೇಕು. ಅವಳು ತನ್ನ ಕುಟುಂಬದ ಜೊತೆ ಬೀದಿಗೆ ಬರ್ಬೇಕು. ಅವಳು ಇನ್ಯಾವತ್ತೂ ಅರಸನ ಕೋಟೆನ ಅರಸಿಯಾಗಿರ್ಬಾರ್ದು. ನಾನ್ ಹೇಳಿದನೆಲ್ಲ ನೀನ್ ಯಾವಾಗ ಮಾಡ್ತೀಯಾ? ಆಗ ನಾನು ನನ್ನ ಅಜ್ಞಾತವಾಸ ಮುಗಿಸಿ ಅಲ್ಲಿಗೆ ಬರ್ತೀನಿ. ಇದೆಲ್ಲ ಸಾಧ್ಯ ಆಗ್ಬೇಕು ಅಂದ್ರೆ ನೀನ್ ಆದಿತ್ಯನ ಮದುವೆ ಆಗ್ಬೇಕು. ಆ ಅಖಿಲಾಂಡೇಶ್ವರಿ ವಿರುದ್ಧದ ಸಂಚಿಗಾಗಿ ನಾನು ಬಳಸ್ತಾ ಇರೋ ಏಕೈಕ ಅಸ್ತ್ರ ನೀನು. ಸಿಗೋ ಪುಟ್ಟ ಪುಟ್ಟ ಅವಕಾಶಗಳನ್ನ ಬಳಸ್ಕೊಂಡು ಆದಷ್ಟು ಬೇಗ ಆದಿತ್ಯನ ಮದುವೆ ಆಗಿ ಅರಸನ ಕೋಟೆಯ ನಾಶಕ್ಕೆ ನಾಂದಿ ಹಾಡು. ಇದು ನೀನು ನಿನ್ನ ಬದುಕಿಗೆ ಕೊಡೋ ಅತ್ಯಮೂಲ್ಯವಾದ ಗಿಫ್ಟ್. ಆಯ್ತು ಮಾಮ್, ನೀವ್ ಹೇಳಿದ್ದೆಲ್ಲ ಅರ್ಥ ಆಯ್ತು. ನಿಮ್ಮಲ್ಲಿರೋ ಕಿಚ್ಚು ನನ್ನಲ್ಲೂ ಇದೆ. ನಿಮ್ ಸೇಡಿನ ಒಂದೊಂದು ಹೆಜ್ಜೆನೂ ಇಡ್ತಾ ಹೋಗ್ತೀನಿ. ಅರಸನ್ ಕೋಟೆ ಸಮಾಧಿ ಮೇಲೆ ಅಮೃತ ಶಿಲೆಯಲ್ಲಿ ನಿಮ್ಮ ಹೆಸರನ್ನ ಕೆತ್ತಿಸ್ತೀನಿ. 5, 4, 3, 2, 1. ಹೊಸ ವರ್ಷ 2021ಕ್ಕೆ ಸ್ವಾಗತ.
ಅಖಿಲ ಅವರು ಹೊಸ ವರ್ಷಕ್ಕೆ ತಮ್ಮ ಅಯ್ಯೋ ಭಾರ 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 ಪೂರ ಟೆನ್ಷನ್ ಆಗ್ಬಿಡ್ತು. ಏನ್ ಅಂಕಲ್ ಸಪರೇಟ್ ಆಗಿ ಸೈಡಿಗೆ ಕರ್ಕೊಂಡ್ ಬಂದ್ರಿ? ಏನಾದ್ರು ಇಂಪಾರ್ಟೆಂಟ್ ವಿಷಯ ಮಾತಾಡೋದಿತ್ತಾ? ಹ್ಞೂ ಕಣ, ತುಂಬಾ ಮುಖ್ಯವಾದ ವಿಷಯ, ಉಪ್ಪಿನಕಾಯಿ ವಿಷಯ. ಅಲ್ಲ ಅದೇ ನಿನ್ನೆ ನೀನ್ ಕುಡ್ದಿದ್ದು ಬೇರೆ ಯಾರಿಗಾದ್ರೂ ಗೊತ್ತಾಯ್ತಾ? ಅದು ನನ್ನ ನಾದ್ನಿಗೆ ಮತ್ತೆ ಪಾರ್ವತಿಗೆ ಗೊತ್ತಾಗೋಯ್ತು ಅಂಕಲ್. ಹೋಗೋಣ. ಅಲ್ಲ ಯಾರಾದ್ರೂ ಏನಾದ್ರೂ ಬೈದ್ರ? ನಿನಗಲ್ಲ ಕಣ, ನನಗೆ. ಇಲ್ಲ ಅಂಕಲ್. ಸದ್ಯ ಒಳ್ಳೇದಾಯ್ತು. ಅಲ್ಲ ಬೈದ್ರು ಒಂದಿಲ್ಲ, ನಿನ್ನ ನಾದ್ನಿನ? ಪಾರ್ವತಿ. ಪಾರ್ವತಿನ? ಪರವಾಗಿಲ್ಲ ಕಣ, ನಿನ್ ಮೇಲೆ ಅವಳಿಗೆ ತುಂಬಾ ಕಾಳಜಿ ಇದೆ. ಅದೇ ಇದು ನಿನ್ನೆ ನಾನ್ ಕುಡಿಸಿದ್ದು ಹೇಳಿಲ್ಲ ತಾನೆ ನೀನು? ಅಯ್ಯೋ ಇಲ್ಲ ಅಂಕಲ್. ಈಗ ನಾನು ನಿನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು ಎಣ್ಣೆ ವಿಚಾರ ಮಾತಾಡೋದಕ್ಕಲ್ಲ, ನಿನ್ನ ವೈಯಕ್ತಿಕವಾದಂತ ವಿಚಾರನ ಮಾತಾಡೋದಕ್ಕೆ. ಅದೇನು ಅಂತ ಹೇಳಿ ಅಂಕಲ್. ನಿನ್ ಜೊತೆ ಅನುಷ್ಕಾ ಯಾಕೆ ಬಂದಿಲ್ಲ? ಅನುಷ್ಕನ್ ಯಾಕೆ ಕರ್ಕೊಂಡ್ ಬಂದಿಲ್ಲ? ನೋಡು ಅದೇ, ನಿಮ್ಮಿಬ್ಬರ ಮಧ್ಯೆ ಏನಾದ್ರೂ ಮನಸ್ತಾಪ ಇದೆಯಾ? ಅಯ್ಯೋ ಆ ತರ ಎಲ್ಲ ಏನೂ ಇಲ್ಲ ಅಂಕಲ್. ಅಮ್ಮ ಹೇಳ್ದಾಗೆ ಏನೋ ಕೆಲ್ಸ ಇದೆ, ಮುಗಿಸ್ಕೊಂಡ್ ಬರ್ತೀನಿ ಅಂತ ಹೇಳಿದ್ಲು. ಯಾರ ಹತ್ರ? ಅಮ್ಮನ ಹತ್ರ. ಅಮ್ಮನ ಹತ್ರ ಹೇಳುದು ಬಿಟ್ಟಾಕು. ನೀನೇನಾದ್ರೂ ಕೇಳ್ದ್ಯಾ ಯಾಕೆ ಬರ್ತಿಲ್ಲ ಅಂತ? ಅಮ್ಮನ ಹತ್ರ ಹೇಳಿದ್ಲು ಅಂತ ನಾನ್ ಸುಮ್ನಾದೆ. ಅಯ್ಯಯ್ಯೋ, ಅಮ್ಮನ ಹತ್ರ ಹೇಳುದು ಬಿಟ್ಟಾಕು. ನಿನ್ ಕತೆ ಏನೋ ಅದನ್ನ ಹೇಳು. ಅಲ್ಲ ಕಣೋ, ಇಷ್ಟೆಲ್ಲ ನೀವಿಬ್ರು ಮದುವೆ ಆಗ್ತಿರೋರು ಹೇಗ ಬರಬೇಕು ಗೊತ್ತಾ? ಒಂದೇ ಕಾರಲ್ಲಿ ಕೈ ಕೈ ಹಿಡ್ಕೊಂಡು ನಗ್ತಾ ಬರ್ಬೇಕಾಗಿರುವಂತ ಜೋಡಿಗಳು ನೀವು. ಎಷ್ಟು ಸುಲಭವಾಗಿ ಹೇಳ್ತಿದ್ಯಾ ಅವಳನ್ನ ಕರ್ಕೊಂಡ್ ಬಂದಿಲ್ಲ ಅಂತ. ಹೋಗ್ಲಿ, ಯಾಕೆ ಅವಳನ್ನ ಜೊತೆ ಕರ್ಕೊಂಡ್ ಬಂದಿಲ್ಲ? ಫೋನ್ ಆದ್ರೂ ಮಾಡಿದ್ಯಾ? ನೀನು ಮೌನವಾಗಿರೋದು ನೋಡಿದ್ರೆ ನನಗನ್ಸುತ್ತೆ ನಿನಗೆ ನಿಜವಾಗ್ಲೂ ಅವಳ ಮೇಲೆ ಪ್ರೀತಿ ಇಲ್ಲ ಅಂತ. ಅದೇ ನೀನಾಗೆ ಇಷ್ಟಪಟ್ಟು ಅನುಷ್ಕನ ಮದುವೆ ಆಗ್ತಿದ್ಯಾ ಅಥವಾ ಅದನ್ನು ಅಮ್ಮನ ಬಲವಂತಕ್ಕ? ಯಾಕೋ ಅದೇ ಗಾಬರಿ ಅದೇ? ಏನಾದೆ ತಮಾಷೆ ಮಾಡಬಾರ್ದ? ಏನೋ ತಮಾಷೆ ಮಾಡ್ಬೇಕು. ಯಾರಿಗೆ ಆಗ್ಲಿ ಹುಡುಗಿ ಇಷ್ಟ ಇಲ್ಲ ಅಂತಂದ್ರೆ ಮದುವೆಗೆ ಒಪ್ಕೊಳ್ಳೋದು ಹೇಗ್ ಸಾಧ್ಯ ಹೇಳು? ಅಯ್ಯಯ್ಯೋ, ಎಂತ ದೊಡ್ಡ ಪ್ರಶ್ನೆ. ಮದುವೆ ಆಗೋ ಹುಡುಗ ಹುಡುಗಿ ಇಬ್ರು ಪ್ರತಿ ಕ್ಷಣನೂ ತಮ್ಮ ಕೆಲಸದಲ್ಲೇ ಇದ್ದು ಬಿಟ್ರೆ ಆಗಲ್ಲ. ಪ್ರೀತಿನ ಪ್ರತಿ ಕ್ಷಣನೂ ಅನುಭವಿಸ್ಬೇಕು. ಈಗ ಹೂ ಆಗೋಕ್ಕಿಂತ ಮೊದಲು ಮೊಗ್ಗಿರುತ್ತಲ್ಲ, ಹಾಗೇನೆ ಈ ಪ್ರೀತಿ ಕೂಡ. ಮೊಗ್ಗಿರುವಾಗಲೇ ಆಸ್ವಾದ್ಬಿಡ್ಬೇಕು, ತಾಜಾ ಆಗಿರುತ್ತೆ. ನೋಡು ಆದಿ, ಈ ಪ್ರೀತಿಯಲ್ಲಿ ಅಂತರ ಕೊಟ್ಟಷ್ಟು ಸಂಬಂಧದಲ್ಲಿ ಬಿರುಕು ಬಿಡೋ ಸಾಧ್ಯತೆ ಹೆಚ್ಚು. ಇಲ್ಲ ಅಂಕಲ್, ನೀವ್ ಹೇಳೋ ತರ ನಮ್ಮಿಬ್ರ ಮಧ್ಯೆ ಅಂತ ಅಂತರ ಯಾವ್ದೂ ಇಲ್ಲ. ವಾ 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 ಅದೇ ನೀನು ಈ ಪ್ರೀತಿಯಲ್ಲಿ ಪದವಿ ಪಡೆದಿರಬಹುದು, ಆದ್ರೆ ನಾನು ಆ ಪದವಿನ ದಾಟಿ ಪಿ ಎಚ್ ಡಿ ಮಾಡೋದವನು. ನಿನ್ನ ವಯಸ್ಸಿಗಿಂತ ಹೆಚ್ಚಿನ ಅನುಭವ ನನಗಾಗಿದೆ ಈ ಪ್ರೀತಿಯಲ್ಲಿ. ಹೆಣ್ಣು ಮಕ್ಕಳು ಎಷ್ಟೇ ಮುಕ್ತವಾಗಿದ್ರು ಕಟ್ಕೊಳ್ಳೋ ಗಂಡಿನ ಜೊತೆ ಒಂದು ಸ್ವಲ್ಪ ಸಂಕೋಚ, ನಾಚಿಕೆ, ಸಣ್ಣ ನಿರೀಕ್ಷೆ ಅನ್ನೋ ಪರದೆನ ಹಾಕೊಂಡಿರ್ತಾರೆ. ಹೋಗ್ಲಿ ಬಿಡು, ಇನ್ನೂ ಕಾಲ ಏನು ಮಿಂಚಿಲ್ಲ. ಒಂದು ಫೋನ್ ಮಾಡೋ, ನಿನಗೋಸ್ಕರ ಕಾಯ್ತಾ ಇದ್ದೀನಿ, ಬೇಗ ಬಾ ಅಂತ ಹೇಳು.